ಚಿಕ್ಕಮಗಳೂರಿನ ಸೀತಾಳಯ್ಯನಗಿರಿ ಆ ಒಂದು ಪ್ರದೇಶದಲ್ಲಿ ನೋಡಿ ಸ್ನೇಹಿತರೆ, ಯಾವ ರೀತಿ ಬೆಟ್ಟಗಳ ಸಾಲು ಸಾಲು ಮಲಗಿದೆ. ಆ ಸನ್ಲೈಟ್ ನೋಡಿ ಯಾವ ರೀತಿ ಟಾರ್ಚ್ ಬಿಟ್ಟಿರೋ ರೀತಿಯಲ್ಲಿದೆ. ದೂರದಲ್ಲಿ ಕಾಣ್ತಾ ಇರ್ತಕ್ಕಂಥ ಅನೇಕ ಅನೇಕ ಹಳ್ಳಿಗಳು, ರೆಸಾರ್ಟ್ಗಳು, ಅದ್ಭುತವಾಗಿರ್ತಕ್ಕಂಥ ಪ್ರಕೃತಿ ಸೌಂದರ್ಯದಲ್ಲಿ ಮಿಂದು ಎದ್ದಿದೆ. ನೋಡಿ ಸ್ನೇಹಿತರೆ, ನಮ್ಮ ಚಿಕ್ಕಮಗಳೂರನ್ನು ಯಾಕೆ ಪ್ರವಾಸಿಗರ ಸ್ವರ್ಗ ಅಂತ ಕರೀತಾರೆ ಅಂದರೆ ಇದೇ ನೋಡಿ ಸ್ನೇಹಿತರೆ, ಇದೇ ಅಲ್ವಾ ಸ್ವರ್ಗ. ನೋಡಿ ಯಾವ ರೀತಿ ನಾವು ಸೀತಾಳಯ್ಯನಗಿರಿಯಿಂದ ಬೆಟ್ಟದ ತುದಿಯಿಂದ ನೋಡ್ತಾ ಇದ್ದರೆ ಪ್ರಕೃತಿ ಸೌಂದರ್ಯ, ದೂರದಲ್ಲೆಲ್ಲೋ ಕಾಣ್ತಕ್ಕಂಥ ಆ ಒಂದು ಕೆರೆ ಕಟ್ಟೆಗಳ ಒಂದು ಸ್ಥಳ, ದೂರ ದೂರ ಬೆಟ್ಟಗಳ ಸಾಲು ಸಾಲು, ಪರ್ವತಗಳ ಸಾಲುಗಳು. ಹಾಗೆಯೇ ನೋಡಿ ಸ್ನೇಹಿತರೆ, ದೂರದಲ್ಲಿ ಚಿಕ್ಕಮಗಳೂರು ಯಾವ ರೀತಿ ನಮಗೆ ಕಾಣ್ತಾ ಇದೆ ನೋಡಿ. ಆ ಚಿಕ್ಕಮಗಳೂರು ಮೇಲೆ ಆ ಸೂರ್ಯನ ಕೃಪೆ ಯಾವ ರೀತಿ ಬಿದ್ದಿದೆ ನೋಡಿ. ಉತ್ತರದಿಂದ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಇದೆ ಸ್ನೇಹಿತರೆ ನಿಜವಾದಂಥ ಒಂದು ನಮ್ಮ ಪ್ರಕೃತಿ, ನಮ್ಮ ಕರ್ನಾಟಕ ಎಷ್ಟೊಂದು ಅದ್ಭುತ ಅಲ್ವಾ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದೆಲ್ಲ ಚಿಕ್ಕಮಗಳೂರಿನ ಒಂದು ಪ್ರದೇಶ ಸ್ನೇಹಿತರೆ. ದೂರದಲ್ಲಿರ್ತಕ್ಕಂಥ ಚಿಕ್ಕಮಗಳೂರು, ನಾವಿರ್ತಕ್ಕಂಥದ್ದು ಸೀತಾಳಯ್ಯನಗಿರಿ, ಆ ಬೆಟ್ಟದ ತಪ್ಪಲು, ಕೆಳಗೆ ಮಲಗಿರ್ತಕ್ಕಂಥ ಅರಣ್ಯ ರಾಶಿ ಎಷ್ಟೋ ಅದ್ಭುತವಾಗಿದೆ ಅಂದರೆ ನಿಜಕ್ಕೂ ಸ್ನೇಹಿತರೆ, ನೋಡ್ತಾ ಇದ್ದರೆ ಕಣ್ಣೆರಡು ಸಾಲದು ಸ್ನೇಹಿತರೆ. ನೀವು ಒಮ್ಮೆ ಬನ್ನಿ ಮಲೆನಾಡಿನ ಈ ಒಂದು ಮಳೆಗಾಲದ ಮಲೆನಾಡನ್ನು ನೋಡಿ. ಅದ್ಭುತವಾಗಿರ್ತಕ್ಕಂಥ ಮೋಡಗಳು, ರಾಶಿ ರಾಶಿ ವನಸಿರಿ, ಸಾಲು ಸಾಲು ಪರ್ವತಗಳು, ಒಂದ ಎರಡ ನೋಡ್ತಾ ಇದ್ದರೆ ಸ್ನೇಹಿತರೆ, ಅದ್ಭುತವಾಗಿರ್ತಕ್ಕಂಥ ನಮ್ಮ ಈ ಒಂದು ಕರ್ನಾಟಕದ ಹೆಮ್ಮೆಯ ಒಂದು ಸ್ಥಳ ಚಿಕ್ಕಮಗಳೂರಿನ ಈ ಒಂದು ಅರಣ್ಯ ಪ್ರದೇಶ ಸ್ನೇಹಿತರೆ. ಬನ್ನಿ ನೀವು ಒಮ್ಮೆ ನೋಡಿ, ಖುಷಿ ಪಡಿ, ಕಣ್ಣಿಂದ ನೋಡ್ಬೇಕು ಸ್ನೇಹಿತರೆ. ನೋಡಿದ್ರೆ ಅದರ ಖುಷಿ, ಅದರ ಆನಂದ ನಿಜಕ್ಕೂ ನಾವು ಎಷ್ಟು ದುಡ್ಡು ಕೊಟ್ಟರು ಅದು ಸಿಗದಲ್ಲೇ ಇರ್ತಕ್ಕಂಥ ಒಂದು ಅನುಭವ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ಅಪರೂಪದ ಒಂದು ದೃಶ್ಯ ಸ್ನೇಹಿತರೆ. ನೋಡ್ತಾ ಇದ್ದೀರಲ್ಲ ನೋಡಿ, ಮೋಡ ತೇಲಿ ತೇಲಿ ಬೆಟ್ಟಗಳ ಮೇಲೆ ಸಾಲು ಸಾಲಾಗಿ ಹೋಗ್ತಾ ಇದೆ.
ಆಹಾ, ನೋಡ್ತಾ ಇದ್ರೆ ಸ್ನೇಹಿತರೆ, ಇಂತಹ ಒಂದು ಅದ್ಭುತವಾದ ನೆರಳು ಬೆಳಕಿನ ಆಟವನ್ನು ನೋಡ್ತಾ ಇದ್ರೆ ನಿಜಕ್ಕೂ ಸ್ನೇಹಿತರೆ ಸ್ವರ್ಗಕ್ಕೆ ಕಿಚ್ಚು. ಅಚ್ಚಂದ ಸರ್ವಜ್ಞ ಇದನ್ನೇ ಇರಬೇಕು ನೋಡಿ. ಆದರೆ ನಮಗೇನೇನೋ ಕಲ್ಪಿಸ್ಕೊಂಡ್ಬಿಟ್ಟಿದ್ದೀವಿ. ಆದರೆ ಸ್ವರ್ಗ ಅಂದರೆ ಇದೆ ಸ್ನೇಹಿತರೆ. ನೋಡಿ, ಸೂಪರ್ 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 ಸೂಪರ್. ಸೀತಾಳ ಏನಗಿರಿಯ ಸೀತಾಳ ಮಲ್ಲಿಕಾರ್ಜುನ ಸ್ವಾಮಿ ಸನ್ನಿಧಿ ನೋಡಿ ಸ್ನೇಹಿತರೆ. ಇದು ನಮ್ಮ ಸೀತಾಳ ಏನಗಿರಿಯಲ್ಲಿ ಬರ್ತಕ್ಕಂಥ ಬಹುಮುಖ್ಯವಾಗಿರ್ತಕ್ಕಂಥ ಒಂದು ದೇವಸ್ಥಾನ ಸ್ನೇಹಿತರೆ. ಹಾಗೆಯೇ ಸುತ್ತ ಇರ್ತಕ್ಕಂಥದ್ದು ನಮ್ಮ ಏನು ಮುಳ್ಳಯ್ಯನಗಿರಿ ಮತ್ತು ಸೀತಾಳಯ್ಯನಗಿರಿಯ ಒಂದು ಅರಣ್ಯ ಪ್ರದೇಶ. ತುಂಬ ಚೆನ್ನಾಗಿದೆ. ಇಲ್ಲಿ ಜಾತ್ರೆ ಸಹ ಆಗುತ್ತೆ, ರಥೋತ್ಸವ ಸಹ ಆಗುತ್ತೆ ಸ್ನೇಹಿತರೆ. ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರದೇಶದಲ್ಲಿರೋದ್ರಿಂದ ಜನ ಯಾವಾಗಲೂ ಪ್ರವಾಸಿಗರು ಬರ್ತಾನೇ ಇರ್ತಾರೆ ಸ್ನೇಹಿತರೆ. ನೋಡಿ ಮುಂದೆ ಯಾವ ರೀತಿ ಕಾಣುತ್ತೆ ಅಂದರೆ ಸೂಪರ್ ಸೀನ್. ಓಕೆ.